ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ಬಿಜೆಪಿಯ ಡಿಎನ್ ಜೀವರಾಜ್ ಜಯ ಅಂತ ಘೋಷಣೆಯನ್ನ ಮಾಡಲಾಗಿದೆ. ಇಮೇಲ್ ಮೂಲಕ ಚುನಾವಣಾಧಿಕಾರಿ ಫಲಿತಾಂಶವನ್ನ ಘೋಷಿಸಿದ್ದಾರೆ. ಅಂಚೆ ಮತಗಳ ಮರು ಎಣಿಕೆಯಲ್ಲಿ 52 ಮತಗಳಿಂದ ಬಿಜೆಪಿಯ ಅಭ್ಯರ್ಥಿ ಜೀವರಾಜ್ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಮಾಣ ಪತ್ರ ಸ್ವೀಕರಿಸಲಿದ್ದಾರೆ ಜೀವರಾಜ್. 2 ವರ್ಷಗಳ ಕಾಲ ಶಾಸಕರಾಗಿ ಜೀವರಾಜ್ ಕಾರ್ಯನಿರ್ವಹಣೆಯನ್ನ ಮಾಡಲಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಶೃಂಗೇರಿ ಮತಕ್ಷೇತ್ರದಲ್ಲಿ ಅಂಚೆ ಮತಗಳ ಎಣಿಕೆಯಲ್ಲಿ 279 ಮತಗಳನ್ನು ತಿರಸ್ಕಾರ ಮಾಡಲಾಗಿತ್ತು. ಹಾಗಾಗಿ ಮತ್ತೆ ಅಂಚೆ ಮತಗಳ ಮರು ಎಣಿಕೆ ಆಗಬೇಕು ಅಂತ ಬಿಜೆಪಿಯ ಅಭ್ಯರ್ಥಿ ಜೀವರಾಜ್ ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಮತ್ತೆ ಅಂಚೆ ಮತಗಳ ಮರು ಎಣಿಕೆಯನ್ನ ಮಾಡಬೇಕು ಅಂತ ಆದೇಶವನ್ನ ಹೊರಡಿಸಿತ್ತು. ಈ ಹಿನ್ನೆಲೆ 2 ದಿನಗಳ ಹಿಂದೆ ಚಿಕ್ಕಮಗಳೂರಿನಲ್ಲಿ ಅಂಚೆ ಮತಗಳ ಮರು ಎಣಿಕೆಯನ್ನ ಮಾಡಲಾಗಿತ್ತು. ಆಗ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಬಂದಿದ್ದಂತಹ ಕೆಲವೊಂದು ಮತಗಳು ಅಮಾನ್ಯವಾಗಿದ್ದು ಮತ್ತೆ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಜೀವರಾಜ್ ಗೆದ್ದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಇದೀಗ ಬಿಜೆಪಿಯ ಅಭ್ಯರ್ಥಿ ಜೀವರಾಜ್ ಗೆಲುವನ್ನ ಸಾಧಿಸಿದ್ದಾರೆ. ಇಮೇಲ್ ಮೂಲಕ ಚುನಾವಣಾಧಿಕಾರಿ ವಿಚಾರವನ್ನ ತಿಳಿಸಿದ್ದಾರೆ ಎನ್ನುವಂತಹ ಮಾಹಿತಿ. ಈ ಬಗ್ಗೆ ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಶೃಂಗೇರಿಯ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಇದೀಗ ಬಿಜೆಪಿಯ ಅಭ್ಯರ್ಥಿ ಜೀವರಾಜ್ 52 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ. ನಿನ್ನೆ ಬೆಳಗ್ಗೆ ಆ ಎಣಿಕೆ ಕಾರ್ಯ ಮುಗಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಹೈಕೋರ್ಟ್ಗೆ ಈ ವಿಚಾರವನ್ನ ತಿಳಿಸ್ತೀವಿ ಅಂತ ಹೇಳಲಾಗಿತ್ತು. ಅದಾದ ನಂತರ ಇದೀಗ ಚುನಾವಣಾ ಅಧಿಕಾರಿ ಇಮೇಲ್ ಮೂಲಕ ಜೀವರಾಜ್ ರವರಿಗೆ ಗೆಲುವು ಅಂತ ತಿಳಿಸಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಮಾಣ ಪತ್ರವನ್ನ ಜೀವರಾಜ್ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು 2 ವರ್ಷಗಳ ಅವಧಿ ಇರೋದ್ರಿಂದ ಮುಂದಿನ 2 ವರ್ಷಗಳ ಕಾಲ ಶಾಸಕರಾಗಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಕಾರ್ಯನಿರ್ವಹಿಸಲಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಇದೀಗ ಜೀವರಾಜ್ ಗೆಲುವನ್ನ ಸಾಧಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಚುನಾವಣಾ ಅಧಿಕಾರಿಗಳು ಇಮೇಲ್ ಮೂಲಕ ವಿಚಾರವನ್ನ ಅವರಿಗೆ ತಿಳಿಸಿದ್ದಾರೆ ಎನ್ನುವಂತಹ ಮಾಹಿತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಾದ್ರೆ, ನೇರವಾಗಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಡಿಎನ್ ಜೀವರಾಜ್ ಗೆಲುವನ್ನ ಸಾಧಿಸಿದ್ದಾರೆ ಅನ್ನೋದನ್ನ ಖುದ್ದು ಚುನಾವಣಾಧಿಕಾರಿ ಇಮೇಲ್ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಅಧಿಕೃತವಾದಂತಹ ಪ್ರಮಾಣ ಪತ್ರವನ್ನ ಕೆಲವೇ ಗಂಟೆಗಳಲ್ಲಿ ಡಿಎನ್ ಜೀವರಾಜ್ ಅವರು ಸ್ವೀಕಾರ ಮಾಡೋರು ಇದ್ದಾರೆ ಚುನಾವಣಾಧಿಕಾರಿಯಿಂದ. ಈ ಮೂಲಕ ಡಿಎನ್ ಜೀವರಾಜ್ ಈಗ ಶಾಸಕರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಅದರಲ್ಲೂ ಈ ಅವಧಿಯಲ್ಲಿ 3 ವರ್ಷ ಆದ ಬಳಿಕ 2023ರಲ್ಲಿ ನಡೆದಂತಹ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ 201 ಮತಗಳ ಅಂತರದಿಂದ ಡಿಎನ್ ಜೀವರಾಜ್ ಅವರು ಪರಾಭವಗೊಂಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದ ನಂತರವೇ ತತ್ಕ್ಷಣವೇ ಕೋರ್ಟ್ ಮೆಟ್ಟಿಲನ್ನ ಏರಿದಂತ ಡಿಎನ್ ಜೀವರಾಜ್ ಅವರು ಅಂಚೆ ಮತಗಳ ಎಣಿಕೆ ಕರೆಕ್ಟ್ ಆಗಿ ಆಗಿಲ್ಲ, ಈ ಪ್ರಕ್ರಿಯೆ ಇದರಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ರು. ಸತತ 2.25 ವರ್ಷಗಳ ಕಾಲ ಕೋರ್ಟ್ ಈ ಒಂದು ಪ್ರಕರಣವನ್ನ ವಾದ ಪ್ರತಿವಾದವನ್ನ ಆಲಿಸಿ ಒಂದು ಆದೇಶವನ್ನ ಕೊಡ್ತು. ಅಂಚೆ ಮತಗಳ ಎಣಿಕೆ ಮರು ಎಣಿಕೆ ಆಗಬೇಕು ಅಂತ. ಈ ನಿಟ್ಟಿನಲ್ಲಿ ಮೇ 2ನೇ ತಾರೀಕು ಅಂಚೆ ಮತಗಳ ಮರು ಎಣಿಕೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿತ್ತು. 2ನೇ ತಾರೀಕು ಅಂಚೆ ಮತಗಳ ಎಣಿಕೆ ಆದ ಬಳಿಕ ಈಗ ಬರ್ತಾ ಇರುವಂತಹ ಮೂಲಗಳ ಮಾಹಿತಿಯ ಪ್ರಕಾರ ಬರೋಬ್ಬರಿ 52 ಮತಗಳ ಅಂತರದಿಂದ ಡಿಎನ್ ಜೀವರಾಜ್ ಅವರು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇದನ್ನ ಖುದ್ದು ಚುನಾವಣಾಧಿಕಾರಿ ಇಮೇಲ್ ಮೂಲಕ 2 ಪಕ್ಷದ ಅಭ್ಯರ್ಥಿಗಳಿಗೆ, ಅಂದ್ರೆ ಒಂದ್ ಕಡೆ ಡಿಎನ್ ಜೀವರಾಜ್ ಅವ್ರಿಗೆ, ಈ ಹಿಂದೆ ಶಾಸಕರು ಅಂತ ಘೋಷಣೆ ಮಾಡಿದಂತ ಕಾಂಗ್ರೆಸ್ನ ಟಿ.ಡಿ. ರಾಜೇಗೌಡರಿಗೆ ಇಮೇಲ್ ಮೂಲಕ ರವಾನೆ ಮಾಡಿದರೆ ಆ ಒಂದು ಇಮೇಲ್ ಮೂಲಕ ರವಾನೆ ಮಾಡಿರುವಂತಹ ಪತ್ರ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ ಪ್ರತೀಕ್ಷಾ. ಅದನ್ನ ಕೂಡ ನಾವಿಲ್ಲಿ ಗಮನಿಸಬೇಕು. ಕೆಲವೇ ಗಂಟೆಗಳಲ್ಲಿ ಡಿಎನ್ ಜೀವರಾಜ್ ಅವರು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಂತ ಪ್ರಮಾಣ ವಚನವನ್ನ ಚುನಾವಣಾಧಿಕಾರಿ ನೀಡಿದ್ದಾರೆ. ಕಳೆದ 3 ವರ್ಷದಿಂದ ಶಾಸಕರಾಗಿದ್ದಂತ ಟಿ.ಡಿ. ರಾಜೇಗೌಡರಿಗೆ ಈಗ ಹಿನ್ನಡೆಯಾಗಿದೆ. ಅವರು ಪರಾಭವ ಅಭ್ಯರ್ಥಿ ಅಂತ ಇನ್ನು ಮುಂದೆ ಕರಿಬೇಕಾಗತ್ತೆ, ಮಾಜಿ ಶಾಸಕರು ಅಂತ ಕರಿಬೇಕಾಗತ್ತೆ. ಯಾಕಂದ್ರೆ ಕಳೆದ ಅವಧಿಯಲ್ಲೂ ಕೂಡ ಅವರು ಶಾಸಕರಾಗಿ ಇದೇ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು. ಬಟ್ ಈಗ 201 ಮತಗಳ ಅಂತರದಿಂದ ಹಿನ್ನಡೆಯನ್ನ ಸಾಧಿಸಿದಂತ ಡಿಎನ್ ಜೀವರಾಜ್ ಅವರು 52 ಮತಗಳ ಮುನ್ನಡೆಯೊಂದಿಗೆ ಈಗ ಶಾಸಕರಾಗಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸೋರು ಇದ್ದಾರೆ. ಮುಂದಿನ 2 ವರ್ಷಗಳ ಕಾಲ ಈ ಒಂದು ವಿಧಾನಸಭೆಯ ಅವಧಿ ಏನಿದೆ ಆಗ ಡಿಎನ್ ಜೀವರಾಜ್ ಅವರು ಶಾಸಕರಾಗಿ ಕಾರ್ಯವನ್ನ ನಿರ್ವಹಿಸೋರು ಇದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ ಪ್ರತೀಕ್ಷಾ. ಥ್ಯಾಂಕ್ ಯು ಮಧುಸೂದನ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.